ಅಲ್ಲ ನಿಮ್ಮಣ್ಣ ಹೆಂಗ್ ಮಾತಾಡ್ತಾರೆ ನೋಡಿ. ಅಯ್ಯೋ 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 ಮಾತಾಡ್ತಾರೆ ಅಂತ ಅಂದ್ರೆ ಏನು ಇವ್ರಿಗೇನು ಗೊತ್ತಾಗೋದಿಲ್ಲ ಅನ್ನೋ ಥರ ಮಾತಾಡ್ತಾರೆ. ದುಡ್ಡು ಇಟ್ಕೊಳ್ಳೋದು ಗೊತ್ತಿಲ್ಲ, ಬೇಕಾದ್ರೆ ನಮ್ತಾಗೆ ಇರ್ಲೇಳು ಅಂತಾರೆ. ಹಂಗಾದ್ರೆ ನಿಮಗೆ ದುಡ್ಡು ಇಟ್ಕೊಳ್ಳೋದು ಏನು ಗೊತ್ತೇ ಇಲ್ವಾ? ಹಾಂ, ಹಿಂಗೆ ಮಾತಾಡ್ತಾರೆ ನೋಡಿ ನಿಮ್ಮಣ್ಣ. ಅವನಿಗೆ ಗೊತ್ತಾಗೋದಿಲ್ಲ, ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಇವಾಗ ಅವ್ರ ಸುದ್ದಿ ಬೇಡ. ಇವಾಗ ನಮ್ಮ ದುಡ್ಡು ನಮಗೆ ಕೊಟ್ಟಿದ್ದಾರೆ ತಾನೆ, ನಮ್ಮ ದುಡ್ಡು ನಾವು ಇಟ್ಕೊಂಡು ಇವಾಗ ಬುದ್ಧಿವಂತರಾಗೋಣ. ನಿನ್ನ ಅಕೌಂಟಿಗೋ ನನ್ನ ಅಕೌಂಟಿಗೋ ತೊಗೊಂಡೋಗಿ ದುಡ್ಡು ಹಾಕಬಾ, ಹೇಳ್ತೀನಿ. ಹೋಗಿ ಅಕೌಂಟಿಗೆ ಇಟ್ಟು ಬಾ. ಮನೆಗಿದ್ರೆ ತುಂಬ ಭಯ ಆಗ್ತೈತೆ. ಅಷ್ಟು ಯಾಕೆ ಬೇಕು ಕಳ್ರ ಕಾಟ ಬೇರೆ, ಅದಕ್ಕೆ ಹೋಗಿ ಅಕೌಂಟಿಗೆ ಹಾಕ್ಬಾ. ನಮಗೂ ಗೊತ್ತೈತೆ ದುಡ್ಡು ಇಟ್ಕೊಳ್ಳೋದು, ಆದರೆ ನಿಮ್ಮಣ್ಣ ಹೆಂಗೆ ಹೇಳ್ತಾರೆ ದುಡ್ಡು ಇಟ್ಕೊಳ್ಳೋದು ಗೊತ್ತಿಲ್ಲ ನಿಮಗೆ, ಅವನಿಗೆ ಗೊತ್ತಾಗೋದಿಲ್ಲ, ಸರಿಯಾಗಿ ಇಟ್ಕ ಅಂತ ಹೇಳ್ತಾರಲ್ಲ ನಿಮ್ಮಣ್ಣ. ಎಷ್ಟರ ಮಟ್ಟಿಗೆ ಇರಬೇಡ, ಗೊತ್ತಾಗೋದಿಲ್ಲ ದುಡ್ಡು ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಹೆಂಗಾದ್ರೆ ನಿಮ್ಗೇನು ಗೊತ್ತಾಗೋದಿಲ್ವಾ? ಹಿಂಗೆ ಹೇಳ್ತಾರೆ. ಏನೇ ಅಂದ್ರೂ ನಿಮ್ಮ ಅತ್ತೆನೋ ನಿಮ್ಮಣ್ಣ ಹೆಂಗೆ ಮಾತಾಡ್ತಾರೆ, ನಮ್ಮನ್ನೊಂದು ಸ್ವಲ್ಪ ಕೇವಲವಾಗಿ ನೋಡ್ತಾರೆ. ಏನೋ ಗೊತ್ತಾಗೋದಿಲ್ಲ ಅನ್ನೋ ಥರ. ಬಿಡು ಹೋಗ್ಲಿ ಪಾರು, ಏನೋ ಹೇಳಿದಾರ ಅತ್ಲಾಗೆ ಅದನ್ನೇ ಮಿದಿಬೇಡ, ಸರಿನಾ? ನಮ್ಮ ದುಡ್ಡು ನಮಗೆ ಕೊಟ್ಟಿದ್ದಾರೆ ತಾನೆ, ನಿನ್ನ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಎತ್ತಿಟ್ಬಿಡು. ಸರಿ ಆಯಿತು. ಅಲ್ಲ ನಿಮ್ಮನ್ನು ಬೈಕೊಂಡಿದ್ದಕ್ಕೆ ಅವ್ರು ಹೇಳಿದ್ದು. ಹೆಂಗೆ ಬೈಕೊಳ್ತಾರೆ ಗೊತ್ತಾ, ನಿಮ್ಮ ಅತ್ತೆನೂ ಹಂಗೆ ಹೇಳುತ್ತೆ. ನಿಮ್ಮ ಅತ್ತೆನು ಸುಮಾರದವ್ರಲ್ಲ, ಹೆಂಗೆ ಇದು ಮಾಡ್ತಾರೆ ಅವರು. ನಿಮ್ಮ ಅತ್ತೆ ಎಂಥವ್ರು ಅಂತ ನಿನಗಿನ್ನೂ ಗೊತ್ತಿಲ್ಲ, ಅವ್ರ ಬುದ್ಧಿ ಎಂಥದ್ದು ಅಂತ ಅವ್ರ ಒಳಗೆ ಎಷ್ಟು ಇಟ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಅಷ್ಟು ಇಟ್ಕೊಂಡಿದ್ದಾರೆ. ಅದು ನಿನಗೆ ಗೊತ್ತಿಲ್ಲ ಅಷ್ಟೇ. ಹಿಂಗೆ ಮಾತಾಡ್ತಾರೆ ಗೊತ್ತಾ ಅವರು. ಮಾತಾಡಲಿ ಬಿಡು, ಮಾತಾಡೋದಕ್ಕೇನೋ ನಿನ್ನ ತಲೆ ಕೆಡಿಸ್ಕೊಬೇಡ, ಆರಾಮಾಗಿರೋ ಅಷ್ಟೇ. ಸುಮ್ಮನೆ ಯಾಕೆ ಟೆನ್ಷನ್ ತಗೊಂತೀಯ? ದುಡ್ಡ ತಗೊಂಡೋಗಿ ಬ್ಯಾಂಕಿಗೆ ಹಾಕ್ಬರೋ ಹೋಗು. ಸರಿ ಆಯ್ತು ಹೇಳು, ಬ್ಯಾಂಕಿಗೆ ಹಾಕಿ ಬರ್ತೀನಿ. ಹೆಂಗೋ ನಮ್ಮ ದುಡ್ಡು ನಾವು ಇಸ್ಕೊಂಡ್ವಲ್ಲ, ನನಗೆ ಅದೇ ಇದ್ದಿದ್ದು, ಇಸ್ಕೋಬೇಕು ಅನ್ನೋದೇ ಇದ್ದಿದ್ದು. ಎಷ್ಟು ಕೊಟ್ಟರು ದುಡ್ಡ? 8 ಲಕ್ಷ ಕಣಮ್ಮ. ತಗೊಂಬಂದು ಬೀರ್ನ ಕಿಕ್ಕಿದ್ದೀನಿ, 8 ಲಕ್ಷ ದುಡ್ಡು ಕೊಟ್ಟರು. ನನಗೆ ಅದೇ ಇದ್ದಿದ್ದು, ಯಾವಾಗ ಇಸ್ಕೊಂತೀನೋ ಏನೋ ಅನ್ನಿಸ್ತಾ ಇತ್ತು, ಇಸ್ಕೊಂಬಂದಿದ್ದೀನಿ. ಅದಕ್ಕೆ ಹೋಗಿ ಬ್ಯಾಂಕಿಗೆ ಹಾಕ್ಬತ್ತೀನಿ. ನಾನು ಅದಕ್ಕೆ ಇವ್ರಿಗೆ ಎಲ್ಲನ ಹೇಳ್ತಾ ಇದ್ದೀನಿ, ಅದು ಇದನ್ನು ಹೇಳ್ತಿರ್ಬೇಕು. ಅವ್ರ ನಮ್ದಿಲ್ಲದೆಲ್ಲ ಹೇಳಿ ಅವ್ರ ಅಣ್ಣೇನು ಅವ್ರ ಅತ್ತಿಗೆ ಅಂತಂದರೆ ಒಂಥರ ಕೆಂಡ ಕಾಡ್ಬೇಕು. ಹಂಗಾದ್ರೆ ಮಾತ್ರ ನಮ್ಮ ಕೈಗೆ ದುಡ್ಡು ತಗೊಂಬಂದು ಕೊಡೋದು. ಇವಾಗ ನೋಡಿ ಹಿಂಗೆಲ್ಲ ಹೇಳಿದಕ್ಕೆ ದುಡ್ಡು ಇಸ್ಕೊಬಿಟ್ರು, 8 ಲಕ್ಷ ದುಡ್ಡು ಇಸ್ಕೊಂಡ್ರು. ಇವಾಗ ಹೆಂಗೆ 8 ಲಕ್ಷ ದುಡ್ಡು ಐತೆ ನಮಗೆ, ಮತ್ತು ನಮ್ಮ ಕೈಯಾಗ ದುಡ್ಡಿಲ್ಲ ಅಂದರೆ ನಮ್ಮ ದುಡಿದ್ರು ನನ್ನ ಗಂಡ ದುಡಿದ್ರು ನನ್ನ ಕೈಯಾಗ ದುಡ್ಡಿಲ್ಲಲ್ಲಪ್ಪ ಅಮ್ಮಂಗಾಗೋದು. ಇವಾಗ 8 ಲಕ್ಷ ದುಡ್ಡು ಐತಿ, ಹಾಕ್ಬತ್ತೀನಿ ಹೋಗಿ. ಬಿಡತ್ತ, ಹೆಂಗೆ ಇಸ್ಕೊಂಡ್ರಲ್ಲ ಹೆಂಗೆ ಆಗುತ್ತತ್. ಹೋಗಿ ಬ್ಯಾಂಕಿಗೆ ಜಾಪಂದಾಗ ತಗೊಂಡೋಗಿ ಹಾಕ್ಬರೋಕೆ ಹೋಗು. ಸರಿ ಆಯ್ತು ಕಣಮ್ಮ, ಹೋಗಿ ಹಾಕ್ಬತ್ತೀನಿ ತಡಿ. ಇಲ್ಲೋಡ್ ಮೀನಾ, ಇವತ್ತೇನೋ ಚೆನ್ನಾಗಿರೋದಕ್ಕೆ ನಿಮ್ಮಪ್ಪಯ್ಯ ನಿಮ್ಮಮ್ಮಯ್ಯ ಎಲ್ಲನ ಎಷ್ಟು ನಮಗೆ ಏನೋ ಒಂಥರ ಅವರೇ ಬತ್ತಾ ಇದ್ದಾರೆ ನಮ್ಮ ಹತ್ರ. ಚೆನ್ನಾಗಿಲ್ಲ ಅಂದಿದ್ರೆ ಎಷ್ಟು ಜನ ನಮ್ಮ ಬಗ್ಗೆ ಎಷ್ಟು ಮಾತಾಡೋರು. ಬದುಕಿದ್ರೆ ಮಾತ್ರ ಜನ ಒಂಥರ ಏನೋ ಬೆಲೆ ಕೊಡ್ತಾರೆ, ಹಾಳಾಗ್ಬಿಟ್ರೆ ನಮ್ಮನ್ನ ಆಡ್ಕೊಂಡು ನಗ್ತಾರೆ. ಈಗಿನ ಜನ ಭಾಳ ಇದ್ದಾರಪ್ಪ. ಅಯ್ಯಪ್ಪ, ನಾನು ಮಾತ್ರ ಭಾಳ ಬುದ್ಧಿ ಕಲ್ತ್ಕೊಬಿಟ್ಟೆ. ಏನಕ್ಕ, ಯಾಕೆ ಕರೆದ್ರಿ ನೀವು? ಯಾಕಿಲ್ಲ, ಏನೋ ಮಾತಾಡಬೇಕಾಯ್ತು ಅದಕ್ಕೆ ಕರೆದೆ. ಇವ್ರು ಬೇರೆ ಕರೆ ಅಂತ ಹೇಳಿದ್ರು. ಸುಗುಣ ಹೆಂಗಿದ್ದಾಳೆ, ಚೆನ್ನಾಗಿದ್ದಾಳ? ಹುಷಾರಿಲ್ಲ, ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ತೋರಿಸ್ಕೊಂಬರೋಣ ಅಂತ ಹೇಳಿ. ದಿನ ಹಾಸ್ಪಿಟ್ಲಿಗೆ ಓಡಾಡ್ತಿದ್ಲು ಕಣಮ್ಮ. ಅದಕ್ಕೆ ನಾನು ಏನಾಗೈತೆ ಏನು ಎತ್ತ ಅಂತ ಹೇಳಿ ಕೇಳೋಣ ಅಂತ ಕರಿ ಅಂತಂದೆ. ಪ್ರೀತಿ ಬಂದರೆ ಎಲ್ಲನ ಕರಿಯಮ್ಮ ಮಾತಾಡ್ಸೋಣ ಅಂತೇಳಿ ಅದಕ್ಕೆ ಕರೆದಿದ್ದು ಅಲ್ಲ. ಇವಾಗ ಏನು ಹೇಳಿದ್ರು ಹೇಳಿ, ಬೆಂಗಳೂರಲ್ಲಿ ಡಾಕ್ಟ್ರು ಹೋಗಿದ್ರಾ? ಹೋಗಿ ತೋರಿಸ್ಕೊಂಡು ಬಂದ್ವಿ. ಸ್ಕ್ಯಾನಿಂಗ್ ಎಲ್ಲ ಮಾಡಿಬಿಟ್ಟು ಹೇಳಿದ್ರು ಕಿಡ್ನಿ ಫೇಲ್ಯೂರ್ ಆಗಿದೆ, 2 ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳವ್ರೆ. ಅದಕ್ಕೆ ಏನು ಮಾಡಬೇಕಂತ ಗೊತ್ತಿಲ್ಲ. ಇವಾಗ ಆಪ್ರೇಷನ್ ಮಾಡಿಸಿ 1 ಕಿಡ್ನಿ ಹಾಕ್ಸಿದ್ರೆ ಸ್ವಲ್ಪ ದಿನ ಇರ್ತಾರೆ. ಇವಾಗ 2 ಕಿಡ್ನಿ ಫೇಲ್ಯೂರ್ ಆಗಿರೋದ್ರಿಂದ ಅವ್ರಿಗೆ ಏನು ಮೆಡಿಸನ್ ಕೊಟ್ಟು ಏನು ಇದು ಮಾಡಿದ್ರು ಅಷ್ಟೇ, ಎಷ್ಟು ದಿನ ಬದುಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳಿದ್ರಪ್ಪ ಡಾಕ್ಟ್ರು. ಆ ವಿಷಯನ ಇನ್ನೂ ಹೇಳಿಲ್ಲ ನಾವು. ನಮ್ಮ ಸುಗುಣತೆಗೆ ಏನು ಮಾಡಬೇಕು ಏನೋ ಅನ್ನಿಸ್ತೈತೆ, ತುಂಬ ಬೇಜಾರಾಗೈತೆ ವರ್ಷಾಣ. ಅಯ್ಯೋ ಹೌದೇನು, ಎಂಥ ಕೆಲಸ ಆಯಿತು. ಅಯ್ಯೋ ಸುಗುಣನ ನಿಮ್ಗೆ ಅವಾಗ ನೋಡಿದ್ರೆ ಅಷ್ಟೇ ಸಿಟ್ಟು ಬರೋದು, ಇವಾಗ ನೋಡಿದ್ರೆ ಅಷ್ಟೇ ಅಯ್ಯೋ ಅನಿಸುತ್ತೆ ಪ್ರೀತಿ. ನನಗೂ ಅಷ್ಟೇ ವರ್ಷಾಣ, ತುಂಬ ಕೋಪ ಬರೋದು. ಅವಾಗ ನೋಡಿಬಿಟ್ರೆ ನಿಜವಾಗ್ಲೂ ತುಂಬ ಸಿಟ್ಟು ಬರೋದು. ಏನಪ್ಪ ಇದು, ಏನು ಮಾಡೋಣಪ್ಪ ಇವ್ರಿಗೆ ಅನ್ನಿಸ್ಬಿಡೋದು. ನಿಜವಾಗ್ಲೂ ಅಷ್ಟು ಸಿಟ್ಟು ಬರೋದು. ಇವಾಗ ಒಂಥರ ಏನೋ ಬೇಜಾರಾದಂಗೆ ಆಗುತ್ತೆ ನೆನೆಸ್ಕೊಂಡ್ರೆ. ಎಂಥ ಕೆಲಸ ಆಯ್ತಪ್ಪ, ಹಿಂಗಾಯ್ತಪ್ಪ ಅನ್ನಿಸ್ತೈತೆ ತುಂಬ. ಒಂಥರ ಅವ್ರು ನೋಡಿದ್ರೆ ಇವಾಗ ಅಯ್ಯೋ ಅಂದಂಗೆ ಆಗ್ತೈತೆ. ಅಯ್ಯೋ ದೇವ್ರೆ, ನಾವು ಬರ್ತೀವಿ ಹೇಳಮ್ಮ, ನೋಡ್ಕೊಂಬರ್ತೀವಿ, ಆಮೇಲಿಂದ ಬರ್ತೀವಿ. ನಾನು ಮೀನಾ ಬಂದು ನೋಡ್ಕೊಂಬರ್ತೀವಿ. ಹಿಂಗೆ ಆಗಬಾರ್ದಾಗಿತ್ತು. ಸುಗುಣಿಗೆ ಹಿಂಗೆ ಆಗಿರೋದು ವಿಷಯ ಕೇಳಿದ್ರೆ ನಾನಂತೂ ಸರಿಯಾಗಿ ಬೈತಿದ್ದೆ, ಹಿಂಗೆ ಬೈತಿರ್ಲಿಲ್ಲ. ಅವಾಗ ಹಂಗೆ ಆಡೋಳು, ಹಂಗೆ ಬೈತಾ ಇದ್ದೆ. ನಾನಂತೂ ಇಟ್ಕೊಂಡು ಚೆನ್ನಾಗಿ ಹೊಡೆದೂ ಬಿಟ್ಟಿದ್ದೀನಿ. ಯಪ್ಪ, ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತೈತೆ. ಹಿಂಗೆ ಆಗಬಾರ್ದಾಗಿತ್ತು ಸುಗುಣನ್ಗೆ. ಇವಾಗ ನೋಡಿದ್ರೆ ಅಯ್ಯೋ ಅನಿಸುತ್ತೆ, ಎಂಥರ್ಗೂ ಇವಾಗ ಅಯ್ಯೋ ಅನಿಸುತ್ತೆ ಸುಗುಣನ್ ನೋಡಿದ್ರೆ.
ನಾನು ಅದಕ್ಕೆ ಕರೆದಮ್ಮ. ಇವ್ರು ಹಂಗಂತಿದ್ರು ಪಾಪ, ದಿನ ಬರೋದು ನಮ್ಮ ಎಗ್ರೆಸ್ ಅಂಗಡಿ ತಕ್ಕೆ, ಅಲ್ಲಿ ಬಂದು ಎಗ್ರೆಸ್ ತಿನ್ಬೋದು, ನಾನು ತಿನ್ನಬೇಡ, ಹೋಗ ಅನ್ನ ಸಾಂಬಾರು ಉಣ್ಣು ಅಂತ ಕಳಿಸ್ತಿದ್ದೆ. ಪಾಪ ದಿನ ಬರೋದು ಆಸ್ಪತ್ರೆಗೆ ಇಂಜೆಕ್ಷನ್ ಮಾಡಿಸ್ಕೊಂಬೋದು, ಸುಸ್ತಾಗುತ್ತೆ, ನಡಿಯೋಕ್ಕಾಗ್ತಿಲ್ಲ ಅಂತೇಳಿ ಬಂದು ಅಲ್ಲಿ ಕುಕೊಂಡು ನೀರು ಕುಡಿದು ಬರೋದು. ನಾನು ಯಾಕತ್ತು ಏನಾಗೈತೆ ಅನ್ಕೊಂತಿದ್ದೆ. ಬೇಜಾರಾಗುತ್ತಮ್ಮ ನೆನೆಸ್ಕೊಂಡ್ರೆ. ಹಿಂಗೆ ಆಗೈತಪ್ಪ ಇವಾಗ ನಮ್ಗಂತೂ ಒಂಥರ ನಮ್ಮ ಸುಗುಣತ್ತಿಗೆ ಹಂಗೆ ಆಗಿರೋದಕ್ಕೆ ತುಂಬ ಬೇಜಾರಾಗ್ತೈತೆ. ನಮ್ಮ ಮನೆಯವ್ರು ಬಂದಿಲ್ಲ, ಇವಾಗ ತಾನೇ ಇನ್ನು ಬಂದ್ವಿ ಹಾಸ್ಪಿಟ್ಲಿಗೆ ಹೋಗಿ ಊಟ ಮಾಡತ್ತೆ ಅಂದರೆ ಊಟ ಮಾಡಲ್ಲ. ಯಾಕೋ ಒಂಥರ ಕೈ ಕಾಲು ಹೊಟ್ಟೆ ಅಂತ ದಪ್ಪ ಊದ್ಕೊಳ್ಳುತ್ತೆ, ಒಂಥರ ಯಾಕೋ ದಪ್ಪ ಆದಂಗೆ ಆಗ್ತೈತೆ. ಅದಕ್ಕೇನೆ ಏನು ನಾನು ಆಸ್ಪತ್ರೆಗೆ ಇರಲ್ಲ ಅಂತ ಡಾಕ್ಟ್ರು ಇರ್ರಿ ಮೆಡಿಸನ್ ಅದು ಕೊಡ್ತೀವಿ, ಇರೋ ಅಷ್ಟು ದಿವಸ ಇರಲಿ ಮೆಡಿಸನ್ ಎಲ್ಲ ಹಾಕ್ತೀವಿ ಅಂತಂದರು. ಅದು ಇವಾಗ ಏನಾದರೂ ಇನ್ನೊಂದು ಕಿಡ್ನಿ ಹಾಕಿಸ್ಬೇಕು ಅಂತಂದರೆ ಅದು ಎಷ್ಟಾಗುತ್ತೋ ಏನೋ, ಅದು ಏನು ಮಾಡಬೇಕು ಏನೋ ನೋಡಮ್ಮ. ನಮ್ಮ ಮನೆ ಕಟ್ಟಬೇಕು ಅಂತೀವಿ, ಈಗ ಬರೀಗ ಹಿಂಗೆ ಆಗುತ್ತೆ. ನಮ್ಮ ಮನೆ ಕಟ್ಟಬೇಕು ಅಂತೇಳಿ ನಾವು ತುಂಬ ಆಸೆಗಿದ್ದೀವಿ. ಇವಾಗ ದುಡ್ಡೆಲ್ಲನ ಇವಾಗ ಅವ್ರಿಗೇನಾದರೂ ಆಪ್ರೇಷನ್ ಮಾಡಿಸ್ಬೇಕು, ಏನಾದ್ರು ಮಾಡಿಸ್ಬೇಕು, ಇನ್ನು ಏನಾರ ಮೆಡಿಸನ್ ಎಲ್ಲ ಕೊಡಿಸ್ಬೇಕಂತಂದರೆ ಇವಾಗ ಎಷ್ಟು ದುಡ್ಡು ಖರ್ಚಾಗುತ್ತೆ. ತುಂಬ ಬೇಜಾರಾಗುತ್ತೆ. ಏನು ಮಾಡೋಣ, ಮನೆ ಕಟ್ಟಬೇಕು ಅಂತ ಹೋದರೆ ನಮ್ಮಂಥವ್ರು ಬರೀ ಈಗ ಹಿಂಗೆ ಹಿಂದ್ಕೋಗೋದು, ಇದರಿಂದಲೇ ಹಿಂಗೆ ಬೇರೆ ಅವು ಇವು ಏನಾದರೂ ಒಂದು ಬರ್ತಾ ಇರ್ತವೆ, ಹಿಂದ್ಕೋಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಪ್ರೀತಿ ಕಷ್ಟ ಸುಖಗಳು ಬಂದೇ ಬರ್ತವೆ ಮನೆ ಅಂದಮೇಲೆ. ನಾವೆಲ್ಲ ಕುಡಿಕೆನೆಲ್ಲ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. ನಾವೆಲ್ಲ ಕುಡಿಕೆಂತೀವಪ್ಪ, ಎಲ್ಲ ನಮಗೇನು ತೊಂದರೆ ಇಲ್ಲ, ಹಿಂಗೆ ಕುಡಿಕೊಂಡು ನಾವೆಲ್ಲ ಮಾಡೋದೇನೆ ಅಂತ ಹೇಳಿ ನಾವೇನೋ ಅಂದ್ಕೊಂಡ್ರೆ ಅದು ಆಗಲ್ಲ. ನಾವು ಅಂದ್ಕೊಂಡಿದ್ದೆ ಒಂದು, ಆಗದೆ ಒಂದು, ಅದು ಏನಾಗಬೇಕು ಅದೇ ಆಗೋದು. ಯಾವಾಗಾದ್ರೂ ಕಟ್ಕೊಂಬಂತ್ರಿ, ಇವಾಗ ತೋರಿಸ್ರಿ, ಏನು ಇನ್ನೊಂದು 2 ದಿನ ಬಿಟ್ಟು ಕಟ್ಕೊಂಬಂತ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅಷ್ಟೇ, ನಾನೊಂದು ಸ್ವಲ್ಪ ಏನಾಗ ನನ್ನ ಕೈಯಲ್ಲಿ ಇದ್ದು ಸಹಾಯ ಮಾಡ್ತೀನಿ. ಪ್ರೀತಿ ತೋರಿಸ್ರಮ್ಮ, ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ರಿ. ನಾನೊಂದು 2 ಲಕ್ಷ ಕೊಡ್ತೀನಿ ನನ್ನ ಕೈಯಾಗಿದ್ದಿದ್ದ ಸುಗುಣಂಗೆ. ಏನು ಅವಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಈಗ್ಲೂ ಬರ್ತೀನಿ, ಬಂದು ಮಾತಾಡಿಸ್ಕೊಂಡು ಬರ್ತೀನಿ, ಕೊಟ್ಟು ಬರ್ತೀನಿ ಕಣಮ್ಮ. ನನ್ನ ಕೈಯಾಗಿದ್ದಿದ್ದು ಕೊಡ್ತೀನಿ, ಚೆನ್ನಾಗಿರಲಿ. ಅಯ್ಯೋ ಅನ್ನಿಸ್ತೈತೆ ಅವಳು ನೋಡಿದ್ರೆ. ಅದೇ ಕೇಳಬೇಕಾದ್ರೆ ಎಷ್ಟಾಗುತ್ತೆ ಏನು ಎತ್ತ ಎಲ್ಲ ತಿಳ್ಕೋಬೇಕು. ಏನು ಮಾಡೋದಪ್ಪ, ಯಾರಾದರೂ ದಾನ ಮಾಡೋರಿದ್ರೆ, ಯಾರಾದರೂ ದಾನ ಮಾಡಿದ್ರೆ ಅತ್ಲಾಗ ಹಾಕಿಸ್ಬೋದು. ಯಾರು ದಾನ ಮಾಡ್ತಾರೋ, ಯಾರು ಕೊಡ್ತಾರೋ ಏನೋ ಅನ್ನಿಸ್ತೈತೆ. ಆಪ್ರೇಷನ್ ಮಾಡಿ ಹಾಕಿಸ್ಬೋದು, ಎಷ್ಟು ಖರ್ಚಾಗುತ್ತೋ ಏನೋ. ಏನು ಮಾಡಬೇಕು ಒಂದು ಗೊತ್ತಾಗ್ತಾಯಿಲ್ಲ. ವರ್ಷಣ ಹಿಂಗೆ ಆಗಬಾರ್ದಂದ್ರೆ ಎಂಥರ್ಗೆ ಆಗಲಿ, ಈಗ ಮನುಷ್ಯನಿಗೆ ಎಷ್ಟೇ ಜಂಬ ಇರೋರನ್ನ ಬಗ್ಸೋದೇನೆ ಕಾಯಿಲೆ ನೋಡಿ. ತುಂಬ ಬೇಜಾರಾಗ್ತೈತಿ. ಮತ್ತು ಎಂಥ ಜಂಬ ಎಷ್ಟು ದೌಲತ್ತಿರೋರ್ನು ಬಗ್ಸೋದೇನೆ ಹಾಸ್ಪಿಟ್ಲು. ನಾನು ಎಷ್ಟೇ ಕೋಟಿಗಿದ್ದೀನಿ ಅಂತಂದರೂ ಆರೋಗ್ಯ ಇಲ್ಲ, ಏನೂ ಇಲ್ಲ ಅಂದಮೇಲೆ ಏನು ಮಾಡೋದಕ್ಕಾಗೋದಿಲ್ಲ. ಎಷ್ಟೇನೋ ಜಂಬದಲ್ಲಿ ಮೇರಿದ್ರೂ ಹಾಸ್ಪಿಟ್ಲು ಅನ್ನೋದಕ್ಕೆ ಹೋದಾಗ ನಮಗೆ ಬುದ್ಧಿ ಕಲಿಸುತ್ತೆ. ಹಾಸ್ಪಿಟ್ಲಿಗೆ ಹೋದಾಗ ನಾವು ಬುದ್ಧಿ ಕಲ್ತ್ಕೋಬೇಕಾಗುತ್ತೆ. ಹಂಗೆ ಮತ್ತೆ ಆಗಿರೋದು. ಹುಷಾರಿಲ್ಲದಾಗಿಂದನೂ ಮತ್ತೆ ಬುದ್ಧಿ ಬಂದಿದ್ದು. ಇಲ್ಲ ಅಂತಂದಿದ್ರೆ ಅಯ್ಯಮ್ಮಂಗೆ ಎಲ್ಲಿ ಬುದ್ಧಿ ಬರೋದು. ಹುಷಾರಿಲ್ದಂಗೆ ಅದೇ ಆಯಿತು, ಬುದ್ಧಿ ಕಲ್ತ್ಕೊಂತು ನೋಡು. ಅದಕ್ಕೆ ಮತ್ತೆ ಹಾಸ್ಪಿಟ್ಲೇ ಮನುಷ್ಯನಿಗೆ ಬುದ್ಧಿ ಕಲಿಸೋದು ಅಂತ ಹೇಳೋದು. ಬಿಡ್ರತ್ಲ ಹೋಗ್ಲಿ, ಏನೋ ಅವಳು ಮಾಡಿದ್ದಾಳು ಅನ್ಭವಿಸ್ತಾಳೆ. ನಮ್ಮ ಇದ್ರ ತಕ್ಕ ಹಂಗೆ ಬಂತು. ನಿಜವಾಗ್ಲೂ ನನಗೆ ಅವತ್ತು ಬೇಜಾರಾದಂಗೆ ಆಯಿತು. ನಾನು ಬೈದೇ ಬಿಟ್ಟೆ, ನೀನು ಮಾಡಿರೋ ಕರ್ಮ ಅಂಥದ್ದು ಅನ್ಭವಿಸು ಅಂತ ಬೈದ್ಬಿಟ್ಟೆ. ತುಂಬ ಬೇಜಾರಾಗ್ತೈತೆ ನೆನೆಸ್ಕೊಂಡ್ರೆ. ವರ್ಷಣ್ಣನು ಪಾಪ ಇವತ್ತು ಅಯ್ಯೋ ಅಂತೈತೆ. ನಾನು 2 ಲಕ್ಷ ದುಡ್ಡು ಕೊಡ್ತೀನಿ, ಅದೇನು ಹಾಸ್ಪಿಟ್ಲಿಗೆ ತೋರಿಸ್ರಿ ಅಂತ ಹೇಳ್ತೈತಿ. ಅಯ್ಯೋ ಅಂತೈತಿ. ಇವತ್ತು ನಮ್ಮ ಸುಗುಣತೆ ನೋಡಿದ್ರೆ ಎಂಥರ್ಗೂ ಅಯ್ಯೋ ಅನ್ನಿಸ್ತೈತೆ. ಇವತ್ತು ನಿಜವಾಗ್ಲೂ ಅವ್ರು ಮಾಡಿರೋ ಕೆಲಸ ಅಂತದ್ದಾದ್ರೂ ಎಷ್ಟೋ ಜನ ಅಯ್ಯೋ ಅಂತ ಇದ್ದಾರೆ. ನಮ್ಮ ವೀಕ್ಷಕರ ಸಮೇತ ತುಂಬ ಜನ ಅಯ್ಯೋ ಅಂದೋದ್ರು. ನಮ್ಮ ಸುಗುಣತೆಗೆ ಇವಾಗ 2 ಕಿಡ್ನಿ ಫೇಲ್ ಆಗಿದ್ದಾವೆ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.